ಆ, ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಕಾರ್ಕಳದಿಂದ ಮಿಸ್ ರವಿ ಟಾಕ್ಸ್ ಮಾತಾಡ್ತಿರೋದು. ಏನಪ್ಪಾ ಅಂದ್ರೆ ಇವತ್ತು ನಮ್ ಜೊತೆಗೆ ನವೀನ್ ಅಣ್ಣ ಅವರಿದ್ದಾರೆ, ಕಾರ್ಕಳದವರು. ಅವ್ರಿಗೆ ನಾಯಿ ಮೇಲೆ ಇರುವ ಪ್ರೀತಿ ವಿಶ್ವಾಸ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಅವರು ಖಾಲಿ ಸ್ಕೂಟಿಯಲ್ಲಿ ನಡ್ಕೊಂಡು ಬಂದ್ರೆ, ಗಾಡಿಯಲ್ಲಿ ಬಂದ್ರೆ ಸಾಕು, ಆ ನಾಯಿಗಳೆಲ್ಲ ಓಡ್ಕೊಂಡ್ ಬರ್ತದೆ. ಅವ್ರ ಹತ್ರ ಹೋಗಿ ಕೇಳು ನೋಡಿ. ನಾಯಿಯಲ್ಲಿ ಈಗ ಸಹ ಅವರು ಸಂಜೆ ಬಂದು ಬಿಸ್ಕೆಟ್ ಹಾಕ್ತಾರೆ, ಡೈಲಿ ಹಾಕ್ತಾರೆ ಯಾವಾಗಲೂ ಸಹ. ಆ ನಾಯಿ ಗೈಸ್ ಅವ್ರು ನೋಡಿ, ನಾಯಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇಲ್ಲೇ ಗೊತ್ತಾಗ್ತದೆ. ಡೈಲಿ ಬೆಳಗ್ಗೆ ಮಾರ್ನಿಂಗ್ ಅವರು ಇದರಿಂದ ಬರುವಾಗ ಯಾವಾಗಲೂ ಬಿಸ್ಕೆಟ್ ಹಾಕಿ ಹೋಗ್ತದೆ, ಮತ್ತೆ ಬಿಸ್ಕೆಟ್ ಹಾಕಿ ಹೋಗ್ತಾರೆ ಅವರು. ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿ, ಬಂಡಿ ಹಾಸ್ಟೆಲ್ದು ಹಿಂದೆ ಇದೆ ಅವ್ರ ಮನೆ. ಯಾವಾಗಲೂ ನಾನು ಹಾಸ್ಟೆಲಿಂದ ಬೆಳಗ್ಗೆದ್ದು ಬ್ರಷ್ ಮಾಡ್ಲಿಕ್ಕೆ ಹೋಗುವಾಗ ನೋಡ್ತೇನೆ, ಯಾವಾಗಲೂ 8 ಗಂಟೆ ಸುಮಾರು ಬಂದು ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಿರ್ತಾರೆ. ಆ ನಾಯಿಗಳು ಅಷ್ಟೇ ಅವ್ರಿಗೆ ಪ್ರೀತಿ ಕೊಟ್ಟಿದೆ ಅಂತ ಇಲ್ಲೇ ಗೊತ್ತಾಗ್ತದೆ. ಅವ್ರು ಬರೋ ಅವ್ರ ಸ್ಕೂಟಿ ಸೌಂಡ್ ನೋಡಿನೇ ನಾಯಿಗಳೆಲ್ಲ ಓಡ್ಕೊಂಡ್ ಬರ್ತದೆ. ಏನಣ್ಣ, ಎಷ್ಟು ವರ್ಷದಿಂದ ಹೀಗೆ ಮಾಡ್ತಿದ್ದೀರಾ ಈ ಕೆಲಸ? ಇಲ್ಲಿ ನಾನೊಂದು 1 ವರ್ಷದಿಂದ ಇದು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಯಾವುದು ನಾಯಿಗಳಿಗೆ ಯಾರು ಸರಿಯಾಗಿ ಇದು ಮಾಡೋದಿಲ್ಲ. ಈಗ ನಮ್ದು ಇವರು ಯಾರೇ ಆಗ್ಲಿ, ಕೆಲವರು ಹೇಳ್ತಾರೆ ಅದಕ್ಕೆ ಬಿಸ್ಕಿಟ್ ಹಾಕ್ಬಾರ್ದು, ಅದನ್ನು ನೋಡ್ಬಾರ್ದು, ಸರಿ ನದೆ ಅದನ್ನು ನೋಡ್ಬಾರ್ದು ಅಂತ ಹೇಳ್ತಾರೆ, ಅದು ಕಚ್ಚುತ್ತದೆ ಹಾಗೆ ಹೀಗೆ ಅಂತ. ನನ್ನ ಮನಸ್ಸಿನ ಭಾವನೆ ಪ್ರಕಾರ ಏನಂದ್ರೆ, ಅದು ಕಚ್ಚಲ್ಲ, ನಮ್ಮನ್ನು ಮನುಷ್ಯರಿಗಿಂತ ಅದು ಪ್ರೀತಿ ತೋರಿಸ್ತದೆ. ನಾನು ಬೇಕಾದ್ರೆ ನನ್ನ ಮನೆಯವರು ಯಾರಾದ್ರೂ ಅದನ್ನು ಗಾಡಿ ಹಿಡ್ಕೊಂಡು ಬಂದ್ರೆ ಅದರ ಸೌಂಡ್ ಕೇಳಿ, ಅದರ ಶಬ್ದ ಕೇಳಿ ಅದು ಓಡಿ ಬರ್ತದೆ ನಾನೇ ಬಂದದಂತ. ಹಾಗೆ ನಾನು ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅದಕ್ಕೆ ಒಂದು ಬಿಸ್ಕಿಟ್ ಹಾಕ್ತೀನಿ. ಅದಕ್ಕೆ ಹೊಟ್ಟೆ ತುಂಬುತ್ತದಂತ ಅಲ್ಲ, ಆದ್ರೆ ಒಂದು ಭಾವನೆ ನಂದು. ಹಾಗೆ ಅದು ತುಂಬಾ ಪ್ರೀತಿ ತೋರ್ತದೆ. ಮತ್ತೆ ಜಾಸ್ತಿ ಹೇಳಲಿಕ್ಕೂ ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ಹೌದು ಈಗ ಹಾಗೇನೆ ನಾವು ಎಕ್ಸಾಂಪಲ್, ಈಗ ಆಚೆ ಹೋಗುವ ಗಾಡಿ ಸೌಂಡಿಗೆ ನಾಯಿ ಎಲ್ಲ ಓಡ್ಕೊಂಡ್ ಬರ್ತದೆ. ಹೌದು, ಸರಿ, ಬರ್ತದೆ. ಗೈಸ್ ಈಗ ಅವ್ರ ಜೊತೆ ಹೋಗ್ತೇವೆ ನೋಡುವ, ಅದು ನಾಯಿಗಳು ಅವ್ರ ಗಾಡಿ ಸೌಂಡಿಗೆ ಓಡ್ಕೊಂಡ್ ಬರ್ತದೆ ಇಲ್ಲೋ ಅಂತ ಚೆಕ್ ಮಾಡುವ. ಬಲ 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 ಅದು ನನ್ನ ಗಾಡಿದು ಶಬ್ದ ಕೇಳಿ ಓಡಿಕೊಂಡು ಬರ್ತದೆ. ಯಾಕಂದ್ರೆ ನಾನು ದಿನಾಲು ಆಗ್ತೇನಲ್ಲ, ಹಾಗಾಗಿ. ಮತ್ತೆ ಇಲ್ಲಿ ಒಂದು 3 ಇದೆ. ಆಲ್ರೆಡಿ ಬಂತು ನಾಯಿಗಳು 2 ಸಹ. ಇದು ನೋಡಿ, ಹಿಂದೆನೆ ಓಡ್ಕೊಂಡ್ ಬರ್ತಿದೆ ನೋಡಿ, ಎಷ್ಟು ಪ್ರೀತಿ ಇದೆ ಅಂತ. ಬಿಸ್ಕೆಟ್ ಹಾಕ್ತಾರೆ ನೋಡಿ. ಅದು ಆಗ ನಾಯಿ ಎಲ್ಲ 3 ನಾಯಿ ಮತ್ತೆ ಈ 3 ನಾಯಿಗೆ ಜಾಸ್ತಿ ಇದಾಗಲ್ಲ, ಸ್ವಲ್ಪ ಜಗಳ ಬರ್ತದೆ. ಯಾಕಂದ್ರೆ ಅದು ನಾಯಿ ಅಲ್ಲ, ಎಷ್ಟಾದ್ರೂ ಅದು ಅದ್ರದ್ದು ಮರಿ ಬೇರೆ, ಇದ್ರದ್ದು ತಾಯಿ ಬೇರೆನೆ, ಹಾಗಾಗಿ. ಇನ್ನೆಲ್ಲಿ ಮುಂದೆ ಇದೆಯಾ ಹೀಗೇನೆ ಗೈಸ್. ಮತ್ತೆ ಈ ಮನೆಯವರು ಸಹ ನಾಯಿಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಯಾವಾಗಲೂ ನೀರೆಲ್ಲ ಇಡ್ತಾರೆ ಅಂತ. ಅವ್ರ ಮನೆಯಲ್ಲಿ ಒಂದು ನಾಯಿ ಇದೆ, ಇಲ್ಲಿ ನೋಡಿ, ನೀರ್ ಕುಡಿಲಿಕ್ಕೆ. ಅದಕ್ಕೆ ಅವರು ಆ ಮನೆಯವರು ಹೆಲ್ಪ್ ಮಾಡ್ತಾರೆ. ಹೀಗೇನೆ ನೋಡಿ, ಇವ್ರಿಗೆ ನೋಡಿ ಪ್ರೀತಿ ಅಲ್ಲಿಂದ ಓಡ್ಕೊಂಡು ಬಂದಿದೆ. ಅವ್ರ ಗಾಡಿ ಹತ್ರ ನಾಯಿ ಎಲ್ಲ ಸುತ್ತಾಕೊಂಡಿದೆ. ಇಲ್ಲಿ ಒಂದಿದೆ, ಅಲ್ಲಿ ಮತ್ತೆ ಇಲ್ಲಿ ಇನ್ನು ನಾಯಿಗಳೆಲ್ಲ ಆಚೆ ಇದೆ. ಇನ್ನು ಹೋಗ್ತಾ ಅವ್ರು ಬಿಸ್ಕೆಟ್ ಹಾಕ್ತಾ ಹೋಗ್ತಾರೆ. ಇವ್ರಿಗೆ ಬೆಳಗಿಂದ ಕಾಯ್ತಿದೆ, ಸಿಗ್ಲಿ ಒಮ್ಮೆ ಮಾತಾಡ್ಸಿ ಇವ್ರದೊಂದು ವಿಡಿಯೋ ಮಾಡೋ ಅಂತ. ನನ್ನ ಪೇಜಿಗೆ ಯಾರಾದ್ರೂ ಹೊಸಬ್ರು ಇದ್ದಿದ್ರೆ ಅದಕ್ಕೆ ಫಾಲೋ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹೀಗೇನೆ ಇನ್ನೂ ಸಪೋರ್ಟ್ ಬರಲಿ ಅಂತ ಕೇಳ್ತಿದ್ದೇನೆ. ಸ್ವಲ್ಪ ಸಪೋರ್ಟ್ ಕೊಟ್ರೆ ಸಾಕು, ಒಳ್ಳೆ ವೇಯಲ್ಲಿ ರೀಚ್ ಆಗ್ತೇನೆ. ನಿಮ್ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಅಂತ ಕೇಳ್ಕೊಂತಿದ್ದೇನೆ. ಬಾಯ್ ಗೈಸ್.